Hi guys, in this video I'm going to discuss about the verb had. Okay, see here, eat. So this is in present tense. What is the past tense of eat? Past tense of eat is ate, right? For example, I eat pizza. ನಾನು ಪಿಜ್ಜಾ ತಿನ್ನುತ್ತೇನೆ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, right? So I ate pizza means ನಾನು ಪಿಜ್ಜಾ ತಿಂದೆ. So this is in past tense. ಮುಗಿದು ಹೋಗಿರುವ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ate, right? ಸೊ ಇಲ್ಲಿ ನಾವು ಈಟ್ ಬದಲಾಗಿ ಹ್ಯಾವ್ ಅನ್ನ ಯೂಸ್ ಮಾಡಬಹುದು, ರೈಟ್? ಐ ಹ್ಯಾವ್ ಪಿಜ್ಜಾ, ನಾನು ಪಿಜ್ಜಾ ತಿನ್ನುತ್ತೇನೆ, ರೈಟ್? ಸೊ ಹ್ಯಾವ್ ಪಾಸ್ಟ್ ಟೆನ್ಸ್ ಇಸ್ ಹ್ಯಾಡ್, ರೈಟ್? ಐ ಹ್ಯಾಡ್ ಪಿಜ್ಜಾ, ನಾನು ಪಿಜ್ಜಾ ತಿಂದೆ, ಪಾಸ್ಟ್ ಟೆನ್ಸ್, ಮುಗಿದು ಹೋಗಿರುವ ಘಟನೆ, ಫಿನಿಶ್ಡ್ ಆಕ್ಷನ್, ರೈಟ್? ಸೊ ಈಟ್ ಪಾಸ್ಟ್ ಟೆನ್ಸ್ ಇಸ್ ಏಟ್, ರೈಟ್? ಹ್ಯಾವ್ ಪಾಸ್ಟ್ ಟೆನ್ಸ್ ಇಸ್ ಹ್ಯಾಡ್. ಹ್ಯಾವ್ ಮತ್ತೆ ಹ್ಯಾಸ್ ಎರಡು ಪಾಸ್ಟ್ ಟೆನ್ಸ್ ಯಾವುದು? ಹ್ಯಾಡ್ ಆಗುತ್ತೆ, ರೈಟ್? ನಾವಿಲ್ಲಿ ಈಟ್ ಬದಲಾಗಿ ಹ್ಯಾವ್ ಅನ್ನು ಯೂಸ್ ಮಾಡಬಹುದು. ಅಲ್ಲಿ ಪ್ರೆಸೆಂಟ್ ಅಲ್ಲಿ ಏಟ್ ಬದಲಾಗಿ ಹ್ಯಾಡ್ ಅನ್ನ ಯೂಸ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಹಾಗಾದ್ರೆ ನಾವು ಹ್ಯಾಡ್ ಅನ್ನ ಯಾವ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬಹುದು ಅಂತ ನೋಡೋಣ. ಓಕೆ, ಸಿ ಹಿಯರ್ ಫಸ್ಟ್ ಎಕ್ಸಾಂಪಲ್, ಹಿ ಹ್ಯಾಡ್ ಡಿನ್ನರ್, ಅವನು ಊಟ ಮಾಡಿದ, ರೈಟ್? ಇಲ್ಲಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡಿದೀವಿ, ದಟ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ರೈಟ್? ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಹಿ ಏಟ್ ಡಿನ್ನರ್, ನಾವು ಏಟ್ ಮತ್ತೆ ಹ್ಯಾಡ್ ಎರಡನ್ನು ಕೂಡ ಯೂಸ್ ಮಾಡಬಹುದು. ಇವೆರಡು ಸೆಂಟೆನ್ಸ್ ಕೂಡ ಕರೆಕ್ಟ್ ಆಗಿದೆ, ರೈಟ್? ಸೊ ಏಟ್ ಏನಿದು? ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಏಟ್ ಬದಲಾಗಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡಬಹುದು, ರೈಟ್? ಸೊ ಇಟ್ ಡಿಸ್ಕ್ರೈಬ್ಸ್ ದ ಪಾಸ್ಟ್ ಆಕ್ಷನ್, ರೈಟ್? ಹಿ ಹ್ಯಾಡ್ ಡಿನ್ನರ್ ಅಂದ್ರೂ ಒಂದೇ, ಹಿ ಏಟ್ ಡಿನ್ನರ್ ಅಂದ್ರೂ ಒಂದೇ. ಓಕೆ, ಸಿ ಹಿಯರ್ ನೆಕ್ಸ್ಟ್, ಶಿ ಹ್ಯಾಡ್ ಬ್ರೇಕ್ಫಾಸ್ಟ್, ರೈಟ್? ಅವಳು ಉಪಹಾರವನ್ನು ಸೇವಿಸಿದ್ದಳು, ರೈಟ್? ಫಿನಿಶ್ಡ್ ಆಕ್ಷನ್. ಶಿ ಏಟ್ ಬ್ರೇಕ್ಫಾಸ್ಟ್, ರೈಟ್? ಬೋತ್ ಸೆಂಟೆನ್ಸಸ್ ಆರ್ ಕರೆಕ್ಟ್. ಓಕೆ, ಹಿಯರ್ ನೆಕ್ಸ್ಟ್, ಹಿ ಹ್ಯಾಡ್ ಆನ್ ಐಫೋನ್, ಅವನ ಕಡೆ ಐಫೋನ್ ಇತ್ತು, ರೈಟ್? ಹಿ ಹ್ಯಾಡ್ ಆನ್ ಐಫೋನ್, ಇವಾಗ ಇರ್ಲಿಕ್ಕಿಲ್ಲ, ಹಿಂದೆ ಇತ್ತು ಅಂತ ಹಾಗೆ, ರೈಟ್? ಸೊ ದಿಸ್ ಹ್ಯಾಡ್ ಡಿಸ್ಕ್ರೈಬ್ಸ್ ಪಾಸ್ಟ್ ಆಕ್ಷನ್, ರೈಟ್? He had an iPhone, right? So what it indicates? It indicates possession, right? Have, has, had. So these verbs shows possession of something, right? Ownership of something, ಮಾಲೀಕತ್ವವನ್ನು ಹೊಂದಿರುವುದರ ಬಗ್ಗೆನೂ ಕೂಡ ಇವು ತಿಳಿಸಿಕೊಡ್ತವೆ. ಯಾವ? ಹ್ಯಾಡ್, ಹ್ಯಾವ್ ಮತ್ತೆ ಹ್ಯಾಸ್, ರೈಟ್? ಯು ಹ್ಯಾಡ್ ಎ ಕಾರ್, ನಿಮ್ಮ ಬಳಿ ಕಾರು ಇತ್ತು, ರೈಟ್? ಇವಾಗಿಲ್ಲ ಅಂತ. ಓಕೆ, ಸೊ ದೀಸ್ ಟು ಸೆಂಟೆನ್ಸಸ್ indicates possession of something, right? See here next, he had a fever, ಅವನಿಗೆ ಜ್ವರ ಇತ್ತು, ರೈಟ್? they had some doubts, ಅವರಿಗೆ ಕೆಲವು ಸಂದೇಹಗಳು ಇದ್ದವು, ರೈಟ್? they had some doubts. So these two sentences indicates experiences or feelings, right? ನಾವು ಹ್ಯಾಡ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಎಕ್ಸ್ಪೀರಿಯನ್ಸಸ್, ಅನುಭವಗಳನ್ನು ಹೇಳುವ ಸಂದರ್ಭದಲ್ಲಿ, ರೈಟ್? ನಮ್ಮ ಅನಿಸಿಕೆಗಳನ್ನು ಹೇಳುವ ಸಂದರ್ಭದಲ್ಲಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಪೊಸೆಷನ್ ಆಗ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಗಳಲ್ಲಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ಹಿಯರ್ ಇನ್ ದೀಸ್ ಕೇಸ್ ಹ್ಯಾಡ್ ಯೂಸ್ಡ್ ಆಸ್ ಎ ಮೇನ್ ವರ್ಬ್, ಇಲ್ಲಿ ಹ್ಯಾಡ್ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ, ರೈಟ್? ಸೊ ದಿಸ್ ಇಸ್ ಇನ್ ಪಾಸ್ಟ್ ಸಿಂಪಲ್. ಓಕೆ, ಹ್ಯಾಡ್ ಅನ್ನು ನಾವು ಪಾಸ್ಟ್ ಸಿಂಪಲ್ ಆಗಿ ಯೂಸ್ ಮಾಡಬಹುದು, ರೈಟ್? ದೆನ್ ಹೌ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್, ಇವೇ ವಾಕ್ಯಗಳನ್ನ ನಕಾರಾತ್ಮಕವಾಗಿ ಹೇಗೆ ಬಳಸುವುದು? ಹಾಗಾದ್ರೆ ಸಿಯರ್ ನಾವು ಹ್ಯಾಡ್ ಬದಲಾಗಿ ಏನ್ ಯೂಸ್ ಮಾಡ್ತೀವಿ ನೆಗೆಟಿವ್ ಅಲ್ಲಿ? ಡಿಡ್ ನಾಟ್ ಹ್ಯಾವ್. ಓಕೆ, ಹಿ ಹ್ಯಾಡ್ ಡಿನ್ನರ್, ರೈಟ್? ಹಿ ಡಿಡ್ ನಾಟ್ ಹ್ಯಾವ್ ಡಿನ್ನರ್, ರೈಟ್? ಡಿಡ್ ನಾಟ್ ಕಂಟ್ರಾಕ್ಷನ್ ಯಾವುದು? ಡಿಂಟ್. ಹಿ ಡಿಂಟ್ ಹ್ಯಾವ್ ಡಿನ್ನರ್, ರೈಟ್? ನೆಗೆಟಿವ್ ಫಾರ್ಮ್. ಸೊ ಡೋಂಟ್ ರೈಟ್ ಲೈಕ್ ದಿಸ್, ಡೋಂಟ್ ಯೂಸ್ ಹ್ಯಾಡಂಟ್. ಓಕೆ, ಹ್ಯಾಡಂಟ್ ಅನ್ನ ಎಲ್ಲಿ ಯೂಸ್ ಮಾಡೋದಂತ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಹಿ ಹ್ಯಾಡಂಟ್ ಡಿನ್ನರ್, ರೈಟ್? ದಿಸ್ ಇಸ್ ಇನ್ಕರೆಕ್ಟ್. ಓಕೆ, ನೆಕ್ಸ್ಟ್, ಶಿ ಹ್ಯಾಡ್ ಬ್ರೇಕ್ಫಾಸ್ಟ್, ಶಿ ಡಿಂಟ್ ಹ್ಯಾವ್ ಬ್ರೇಕ್ಫಾಸ್ಟ್, ಅವಳು ಉಪಹಾರವನ್ನು ಸೇವಿಸಿರಲಿಲ್ಲ, ಓಕೆ, ಹಿಂದೆ. ನೆಕ್ಸ್ಟ್, ಹಿ ಹ್ಯಾಡ್ ಆನ್ ಐಫೋನ್, ಹಿ ಡಿಂಟ್ ಹ್ಯಾವ್ ಆನ್ ಐಫೋನ್, ಅವನ ಬಳಿ ಐಫೋನ್ ಇರಲಿಲ್ಲ, ರೈಟ್? ಹಿಂದೆ. ಯು ಹ್ಯಾಡ್ ಎ ಕಾರ್, ಯು ಡಿಂಟ್ ಹ್ಯಾವ್ ಅ ಕಾರ್, ನಿಮ್ಮ ಬಳಿ ಕಾರ್ ಇರಲಿಲ್ಲ, ರೈಟ್? ಹಿಂದೆ ಅಥವಾ ಇದ್ದಿರಲಿಲ್ಲ, ರೈಟ್? ಹಿ ಹ್ಯಾಡ್ ಎ ಫೀವರ್, ಹಿ ಡಿಂಟ್ ಹ್ಯಾವ್ ಅ ಫೀವರ್, ಅವನಿಗೆ ಜ್ವರ ಇರಲಿಲ್ಲ, ರೈಟ್? ದೇ ಹ್ಯಾಡ್ ಸಮ್ ಡೌಟ್ಸ್, ದೇ ಡಿಂಟ್ ಹ್ಯಾವ್ ಸಮ್ ಡೌಟ್ಸ್, ಅವರಿಗೆ ಯಾವುದೇ ಸಂದೇಹ ಇರಲಿಲ್ಲ. ಸೊ ದೀಸ್ ಆರ್ ದ ನೆಗೆಟಿವ್ ಫಾರ್ಮ್ಸ್ ಫಾರ್ ದೀಸ್ ಸೆಂಟೆನ್ಸಸ್. ದೆನ್ ಹೌ ಟು ಮೇಕ್ ಕ್ವೆಶ್ಚನಿಂಗ್ form for these sentences. Okay, see here,
ಕ್ವಶನ್ ಮಾಡುವಾಗ ನಾವು ಫಸ್ಟ್ ಏನ್ ಯೂಸ್ ಮಾಡ್ತೀವಿ? ಫಸ್ಟ್ ಏನ್ ಬರುತ್ತೆ? ಡಿಡ್, ರೈಟ್? ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್, ರೈಟ್? ಸೊ ಡಿಡ್ ಹಿ, ರೈಟ್? ಡಿಡ್ ಹಿ ಹ್ಯಾವ್ ಡಿನ್ನರ್? ಅವನು ಊಟ ಮಾಡಿದ್ನ, ರೈಟ್? ನೆಕ್ಸ್ಟ್ ಡಿಡ್ ಶಿ, ರೈಟ್? ಡಿಡ್ ಶಿ ಹ್ಯಾವ್ ಬ್ರೇಕ್ಫಾಸ್ಟ್? ಅವಳು ಉಪಹಾರ ಸೇವಿಸಿದ್ದಳ, ರೈಟ್? ನೆಕ್ಸ್ಟ್ ಡಿಡ್ ಹಿ ಹ್ಯಾವ್ ಅನ್ ಐಫೋನ್? ಅವನ ಬಳಿ ಐಫೋನ್ ಇತ್ತ, ರೈಟ್? ಡಿಡ್ ಯು ಹ್ಯಾವ್ ಅ ಕಾರ್? ನಿಮ್ಮ ಬಳಿ ಕಾರ್ ಇತ್ತ? ಡಿಡ್ ಯು ಹ್ಯಾವ್ ಅ ಕಾರ್? ಓಕೆ. ನೆಕ್ಸ್ಟ್ ಡಿಡ್ ಹಿ ಹ್ಯಾವ್ ಅ ಫೀವರ್? ಓಕೆ, ಅವನಿಗೆ ಜ್ವರ ಇತ್ತ. ನೆಕ್ಸ್ಟ್ ಡಿಡ್ ದೇ, ಓಕೆ ದೇ ಬರ್ದಿಲ್ಲ, ರೈಟ್? ಡಿಡ್ ದೇ ಹ್ಯಾವ್ ಸಮ್ ಡೌಟ್ಸ್? ಅವರಿಗೆ ಸಂದೇಹ ಇತ್ತ. Okay, like this you can make both negative and questioning forms. Okay, see here next, past perfect tense. So had is used to form past perfect tense, right? Had past perfect tense ಅನ್ನ ರೂಪುಗೊಳಿಸಲು ಸಹಾಯ ಮಾಡುತ್ತದೆ ಅಂತ ಹೇಳಿದ್ದೆ, right? See here example, she had eaten breakfast before he arrived. ಅವನು ಬರುವ ಮುಂಚೆಯೇ ಅವಳು ತಿಂಡಿಯನ್ನು ತಿಂದಿದ್ದಳು. So in this case there are two actions, ರೈಟ್? ಎರಡು ಘಟನೆಗಳಿವೆ. ಸೊ ಈ ಎರಡು ಪಾಸ್ಟ್ ಆಕ್ಷನ್ ಗಳಲ್ಲಿ ಯಾವ ಆಕ್ಷನ್ ಮೊದಲಿಗೆ ನಡೆದಿದೆ, ರೈಟ್? ಸೊ 2 or more actions happened in the past. In that, which action happened first in the past? ಆ ಎರಡು ಪಾಸ್ಟ್ ಆಕ್ಷನ್ ಗಳಲ್ಲಿ ಯಾವ ಆಕ್ಷನ್ ಮೊದಲಿಗೆ ನಡೆದಿದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ದೆನ್ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್? ಸಬ್ಜೆಕ್ಟ್, ಶಿ ಇಸ್ ದ ಸಬ್ಜೆಕ್ಟ್, ರೈಟ್? ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಯಾವ ಘಟನೆ ಮೊದಲಿಗೆ ನಡೆಯುತ್ತದೋ ಅಂತಹ ಘಟನೆಯಲ್ಲಿ ನಾವು ಈ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಇವನು ಬರುವಷ್ಟರಲ್ಲಿ ಇವಳು ತಿಂಡಿಯನ್ನು ತಿಂದು ಮುಗಿಸಿದ್ದಾಳೆ, ರೈಟ್? ಒಂದು ಪಾಸ್ಟ್ ಆಕ್ಷನ್ ನಡೆಯುವ ಮೊದಲು ಇನ್ನೊಂದು ಪಾಸ್ಟ್ ಆಕ್ಷನ್ ಮುಗಿದು ಹೋಗಿದೆ ಅಂತ ಅರ್ಥ. ಓಕೆ, ಸಿ ಹಿಯರ್ ನೆಕ್ಸ್ಟ್, ಹಿ ಹ್ಯಾಡ್ ವಾಶ್ಡ್ ಹಿಸ್ ಕಾರ್ ಬಿಫೋರ್ ಹಿ ಲೆಫ್ಟ್ ಹೋಮ್. ಅವನು ಮನೆಯಿಂದ ಹೊರಗೆ ಹೋಗುವ ಮೊದಲೇ ಅವನು ಅವನ ಕಾರನ್ನು ಸ್ವಚ್ಛಗೊಳಿಸಿದ್ದನು, ರೈಟ್? ಸೊ 2 actions are there, right? He had washed his car, this is one action. Before he left home, this is another action. ಅವನು ಈ ಮನೆಯಿಂದ ಆಚೆ ಹೋಗುವ ಮೊದಲು ಇನ್ನೊಂದು ಕೆಲಸ ಮಾಡಿ ಮುಗಿಸಿದ್ದ, ಅದು ಯಾವುದು? ಕಾರನ್ನ ಸ್ವಚ್ಛಗೊಳಿಸಿದ್ದ, ರೈಟ್? ಅಂತಹ ಸಂದರ್ಭದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಸಿ ಹಿಯರ್ in this case had used as a helping verb. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಯಾವ ತರ ಕಾರ್ಯ ನಿರ್ವಹಿಸ್ತಾ ಇದೆ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ, ರೈಟ್? ಮೇನ್ ವರ್ಬ್ ಯಾವ್ದು ಇಲ್ಲಿ ಹಾಗಾದ್ರೆ? ಈಟನ್ ಮತ್ತು ವಾಶ್ಡ್. ಸೊ ದೀಸ್ ಆರ್ 2 ಮೇನ್ ವರ್ಬ್ಸ್. ಹ್ಯಾಡ್ ಈಸ್ ದ ಹೆಲ್ಪಿಂಗ್ ವರ್ಬ್ ಹಿಯರ್, ರೈಟ್? ಬಟ್ ಹಿಯರ್ ಹ್ಯಾಡ್ ಆಕ್ಟ್ಸ್ ಆಸ್ ಎ ಮೇನ್ ವರ್ಬ್ ಇನ್ ದೀಸ್ ಸೆಂಟೆನ್ಸಸ್. ನಾವು ಹ್ಯಾಡ್ ಅನ್ನ ಮೇನ್ ವರ್ಬ್ ಆಗಿನೂ ಕೂಡ ಯೂಸ್ ಮಾಡಬಹುದು, ಹೆಲ್ಪಿಂಗ್ ವರ್ಬ್ ಆಗಿನೂ ಕೂಡ ಯೂಸ್ ಮಾಡಬಹುದು. ಓಕೆ, ದೆನ್ ಹೌ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್ ಫಾರ್ ದೀಸ್ ಸೆಂಟೆನ್ಸಸ್? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿರೋ ಸೆಂಟೆನ್ಸ್ ಗಳಿಗೆ ನೆಗೆಟಿವ್ ಫಾರ್ಮ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಹಾಗಾದ್ರೆ? ಸಿ ಹಿಯರ್, ಶಿ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್, ರೈಟ್? ಹ್ಯಾಡ್ ನಾಟ್ ಆಗುತ್ತೆ ನೆಗೆಟಿವ್ ಫಾರ್ಮ್ ಅಲ್ಲಿ. ಹ್ಯಾಡ್ ನಾಟ್ ಕಂಟ್ರಾಕ್ಷನ್ ಈಸ್ ಹ್ಯಾಡಂಟ್, ರೈಟ್? ಶಾರ್ಟ್ ಆಗಿ ಬರ್ದಾಗ ಏನಾಯ್ತು? ಹ್ಯಾಡಂಟ್. ಶಿ ಹ್ಯಾಡಂಟ್ ಈಟನ್ ಬ್ರೇಕ್ಫಾಸ್ಟ್. ಅವಳು ತಿಂಡಿಯನ್ನು ತಿಂದಿರಲಿಲ್ಲ. ಶಿ ಹ್ಯಾಡಂಟ್ ಈಟನ್ ಬ್ರೇಕ್ಫಾಸ್ಟ್ ಬಿಫೋರ್ ಹಿ ಅರೈವ್ಡ್. ಅವನು ಬರುವ ಮುಂಚೆಯೇ ಅವಳು ತಿಂಡಿಯನ್ನು ತಿಂದಿರಲಿಲ್ಲ, ರೈಟ್? So this is the negative form. We can also say like this, she hadn't had breakfast before he arrived. Hadn't had, ಇಲ್ಲಿ had ಅನ್ನೋದು ಯಾವುದು? ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಸೂಚಿಸುತ್ತೆ. ಓಕೆ, had ನಾವು eaten ಬದಲಾಗಿ ಇಲ್ಲಿ had ಅನ್ನ ಯೂಸ್ ಮಾಡಿದೀವಿ, ರೈಟ್? both sentences are right. ಓಕೆ, ನೆಕ್ಸ್ಟ್, he hadn't washed his car before he left home. ಅವನು ಮನೆಯಿಂದ ಹೊರಡುವ ಮೊದಲೇ ಕಾರನ್ನ ಸ್ವಚ್ಛಗೊಳಿಸಿರಲಿಲ್ಲ. ಓಕೆ, ನೆಕ್ಸ್ಟ್, ಹೌ ಟು ಮೇಕ್ ಕ್ವಶನಿಂಗ್ ಸೆಂಟೆನ್ಸಸ್? ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಹೇಗೆ ರೂಪುಗೊಳಿಸುವುದು? ಸಿ ಹಿಯರ್, ಫಸ್ಟ್ ಏನ್ ಬರುತ್ತೆ ಹಾಗಾದ್ರೆ? ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ ಕ್ವಶನಿಂಗ್ ಮಾಡುವಾಗ, ರೈಟ್? ಹ್ಯಾಡ್ ಶಿ ಈಟನ್ ಬ್ರೇಕ್ಫಾಸ್ಟ್ ಬಿಫೋರ್ ಹಿ ಅರೈವ್ಡ್? ಅವನು ಬರುವ ಮುಂಚೆಯೇ ತಿಂಡಿಯನ್ನು ತಿಂದಿದ್ದಳ? ಓಕೆ, ನೆಕ್ಸ್ಟ್, ಹ್ಯಾಡ್ ಹಿ ವಾಶ್ಡ್ ಹಿಸ್ ಕಾರ್ ಬಿಫೋರ್ ಹಿ ಲೆಫ್ಟ್ ಹೋಮ್? ಅವನು ಅವನ ಕಾರನ್ನು ಸ್ವಚ್ಛಗೊಳಿಸಿದ್ದನ ಮನೆಯಿಂದ ಹೊರಡುವ ಮೊದಲು? ಓಕೆ, ಲೈಕ್ ದಿಸ್ ಯು ಕ್ಯಾನ್ ಮೇಕ್ ನೆಗೆಟಿವ್ ಅಂಡ್ ಕ್ವಶನಿಂಗ್ sentences in past perfect tense. So these are some interesting facts about had. Okay, I hope this is clear to you. See you in the next video.